ಪೈಪ್ ಹೋಗ್ಯದ ಪೈಪ್ ಕೊಟ್ಕೊಡ್ರಿ ಕೊಟ್ಟು ಸಂಬಳ ಇದು ಕೊಡಲ್ಲ ಅಂತ ಹೇಳ್ತಾರೆ. ಈಗ ಎಷ್ಟು ಕೊಡ್ತಾವ್ರ? ಒಬ್ಬೊಬ್ರಿಗೆ 7 ಕೊಡ್ತಾರ. ಕೂಲಿ ಕೊಡ್ತೀನಿ ಅಂತ ಜಮೀನು ಮಾಲೀಕನ ದರ್ಪ. ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕೂಲಿಯವರನ್ನ ನಡೆಸಿಕೊಂಡ ಯೋಗ್ಯವಲ್ಲದ ಮೃಗ. ತೋಟದಲ್ಲೇ ಜೈಲಿನಂತೆ ವಯೋವೃದ್ಧರನ್ನ ಕೂಡಿ ಹಾಕಿ ಹಟ್ಟಹಾಸ ಮೆರೆದ ಜಮೀನು ಮಾಲೀಕನ ದುರಂಕಾರದ ಸ್ಟೋರಿ ಇದು. ಹೌದು, ಕೃಷಿ ಮಾಲೀಕ ಕಾರ್ಮಿಕ ವೃದ್ಧ ದಂಪತಿಯನ್ನ ವನ್ಯ ಪ್ರಾಣಿಗಳಂತೆ ತೋಟದಲ್ಲೇ ಕೂಡಿ ಹಾಕಿ ದೌರ್ಜನ್ಯ ಮೆರೆದಿರುವ ಘಟನೆಯೊಂದು ಮಧುಗಿರಿ ತಾಲೂಕಿನ ಕಸ್ಬಾ ವ್ಯಾಪ್ತಿಗೆ ಸೇರುವ ಬೆಲ್ಲದ ಮಡುಗು ಗ್ರಾಮದ ತೋಟದಲ್ಲಿ ನಡೆದಿದೆ. ವೃದ್ಧ ದಂಪತಿಯ ಮೇಲೆ ಬೆಂಗಳೂರು ಮೂಲದ ಮಾಲೀಕ ಲಕ್ಷ್ಮೀನಾರಾಯಣ ಎಂಬಾತನಿಂದ ದೌರ್ಜನ್ಯ ಎಸಗಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇದೇ ಗ್ರಾಮದ ಹನುಮಂತರಾಯಪ್ಪ ರಾಮಕ್ಕ ಎಂಬ ವೃದ್ಧ ದಂಪತಿಗಳನ್ನ ಕೆಲಸಕ್ಕೆಂದು ಕರೆತಂದು ತೋಟದಲ್ಲಿ ಕೂಡಿ ಹಾಕಿ ಕುಡಿಯುವ ನೀರಿಗೂ ನಿರ್ಬಂಧವನ್ನ ಹೇರಿದ್ದು ಜಮೀನಿನ ಮುಖ್ಯ ದ್ವಾರಕ್ಕೂ ಜಮೀನಿನ ಮಾಲೀಕ ಬಿಗ ಜಡಿದು ಹೋಗಿದ್ದು ವೃದ್ಧ ದಂಪತಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಲಾ 14,000 ಸಂಬಳ ವಸತಿ ನೀಡುವುದಾಗಿ ಹೇಳಿದ್ದ ಜಮೀನು ಮಾಲೀಕ ನುಡಿದಂತೆ ನಡೆಯದೆ 2 ತಿಂಗಳಿಂದ ಸಂಬಳ ನೀಡದೆ ವಂಚಿಸಿದ್ದಾನೆಂಬ ಆರೋಪ ಮಾಲೀಕನ ವಿರುದ್ಧ ಕೇಳಿ ಬಂದಿದೆ. ವರ್ಷ ಏನು ಸಮಸ್ಯೆ ನಿಮಗೆ? ಏನಿಲ್ಲ ಸ್ವಾಮಿ, ನಮ್ಗೆ ಅಚ್ಚುಕಟ್ಟ ಸಂಬಳ ಕೊಡ್ತಾ ಇಲ್ಲ. ನಮಗೆ ಭಾರಿ ಕಷ್ಟ ಆಗೈತೆ ಜೀವನ ಮಾಡೋಕ್ಕೆ. ಕುಡಿಯೋಕೆ ನೀರೇ ಇಲ್ಲ. ಇಲ್ಲಿ ಬೇರೆ ಇದರಿಂದ ತಂದು ಕುಡಿತಾ ಇದ್ದೀವಿ ನೀರು. ನಿನ್ನ ಹೆಸರು ಏನಜ? ಹನುಮಂತರಾಯಪ್ಪ. ಹನುಮಂತರಾಯಪ್ಪನ. ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಸಂಬಳ? 14 ಒಬ್ಬೊಬ್ರಿಗ? ಒಬ್ಬೊಬ್ರಿಗೆ 14. ಈಗ ಎಷ್ಟು ಕೊಡ್ತಾವ್ರೆ? 7. ಒಬ್ಬೊಬ್ರಿಗೆ 7 ಕೊಡ್ತಾವ್ರೆ. 7 ಕೊಡ್ತಾವ್ರ? ಕೇಳಿರಿ ಏನು ಹೇಳ್ತಾರೆ? ಅಷ್ಟೇ, ನಾವು ಒಬ್ರಿಗೆ ಕೊಡೋದು ಸಂಬಳ, ಇನ್ನೊಬ್ರಿಗೆ ಕೊಡಲ್ಲ ಅಂತವ್ರೆ ಅಂತ ಇಷ್ಟು ಇದು ಮಾಡ್ತಾರೆ ಸರ್. ಹೇಳಿರಿ ಒಬ್ರಿಗೆ ಕೊಡೋದು ಇಷ್ಟು, ಇಬ್ಬರಿಗೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವಾಗ ನಮಗೆ ಶಾನೆ ತೊಂದರೆ ಆಗಿದೆ. ಕೆಲಸ ಮಾಡಲ್ಲ, ಒಬ್ರಿಗೆ ಕೊಡೋದು ಅಂತ ಹೇಳ್ತಾರೆ. ಇದ್ರಲ್ಲಿ ಏನು ಮಾಡ್ತಾರೆ? ಊಟ ತಿಂಡಿ. ಮಧುಗಿರಿ ತಾಲೂಕು ಯಾವ ಊರಿದು? ಜಬ್ಬೆಘಟ್ಟ ಹೋಬಳಿ ಬುಡನಹಳ್ಳಿ. ಜಬ್ಬೆಘಟ್ಟ ಹೋಬಳಿ ಬೆಲ್ಮಡುಗು ಗ್ರಾಮ. ಯಾವ್ದು ಗ್ರಾಮ ಇದು? ಬೆಲ್ಮಡು ಗ್ರಾಮ. ಈ ತೋಟದ ಓನರ್ ಹೆಸರು ಏನು ಹೇಳ್ರಿ? ಲಕ್ಷ್ಮೀನಾರಾಯಣ ಅನ್ನೋರು ಸುಮಾರು 10-11 ತಿಂಗಳಿಂದ ಈ ತೋಟದಲ್ಲಿ ಕೆಲಸಕ್ಕೆ ಇಟ್ಕೊಂಡವ್ರೆ. ಹನುಮಂತರಾಯಪ್ಪ ಮತ್ತು ರಾಮಕ್ಕ ಕೆಲಸಕ್ಕೆ ಇಟ್ಕೊಂಡು ಶನಿವಾರ ದಿನ ಅವರು ಹೇಳಿರೋ ಪ್ರಕಾರ ಯಾರೋ ಇಲ್ಲಿ ಲೋಕಲ್ನವರು ಅವ್ರ ಕಡೆಯವ್ರನ್ನ ಕಳಿಸಿ ಇವ್ರನ್ನೆಲ್ಲ ಹೊರಗೆ ತಳ್ಳಿ ಸಾಮಾನೆಲ್ಲ ಆಚೆಗೆ ಹಸ್ತು ಸಂಬಳ ಕೇಳೋ ಹೊತ್ತಿಗೆ ಬೀಗ ಹಾಕ್ಕೊಂಡು ಗೇಟ್ ಬೀಗನೂ ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಒಬ್ಬರಿಗೆ 14,000 ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇಬ್ಬರಿಂದ ಸೇರಿ 14,000 ಅಂತೇಳಿ ಓನರು ಸುಳ್ಳನ್ನು ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಸ್ಥಳೀಯರು ನಮಗೆ ಕರೆ ಮಾಡಿ ಈ ಥರ ಜೀತಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ ನಮಗೆ ವಿಚಾರ ತಿಳಿದ ತಕ್ಷಣ ನಾವು ಇಲ್ಲಿ ತೋಟಕ್ಕೆ ಬಂದು ನೋಡ್ರಿ, ಇದು ಅವರ ಲಕ್ಷ್ಮೀನಾರಾಯಣ ಅವರ ತೋಟದ ಗೇಟ್ಗೂ ಕೂಡ ಬೀಗ ಹಾಕಿದ್ದಾರೆ. ಒಳಗಡೆ ಇವ್ರಿಗೆ ವಾಸಕ್ಕೆ ಕೊಟ್ಟಿರ್ತಕ್ಕಂಥ ಸೆಡ್ಗೂ ಕೂಡ ಬೀಗ ಹಾಕಿದ್ದಾರೆ. ನಾವು ಹೆಂಗೆ ಓಡಾಡಬೇಕು? ವಿಚಾರ ತಿಳಿದಿದ್ದಂಗೆ ನಾವು ತುಮಕೂರಿಂದನ ಬಂದು ಅವ್ರನ್ನ ಸಂತ್ರಸ್ತರನ್ನ ಮಾತಾಡಿದ್ದೀವಿ. ನಾಳೆ ಬೆಳಗ್ಗೆ ತಹಸೀಲ್ದಾರ್ ಜೊತೆ ಮಾತಾಡ್ತೀವಿ. ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ BR ಅಂಬೇಡ್ಕರ್ ದಂಡು ಜಿಲ್ಲಾ ಅಧ್ಯಕ್ಷ ನಾನು. ಇವ್ರಿಗೆ ನಾವು ಬರಬೇಕಾದ್ರೆ ತುಮಕೂರಿಂದ ಬರ್ತಾ ದಾರಿನಲ್ಲಿ ಮಧ್ಯದಲ್ಲಿ ಹೋಟ್ಲಲ್ಲಿ ಊಟ ತಗೊಂಬಂದು ಊಟ ಎಲ್ಲ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ರೇಷನ್ನು ಕೊಟ್ಟಿದ್ದೀವಿ. 2 ದಿನಕ್ಕಾಗುವಷ್ಟು ರೇಷನ್ನು ತರಕಾರಿ ಎಲ್ಲ ಕೊಟ್ಟಿದ್ದೀವಿ. ಬೆಳಿಗ್ಗೆ ಏನಿದೆಯಾ ಕಾನೂನು ರೀತಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನ ಹಾಗೆ ಈ ತೋಟದ ಮಾಲೀಕರನ್ನ ಕರೆಸಿ ನಾನು ಮಾತನಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಕಾರ್ಮಿಕ ದಂಪತಿಗಳು ವಾಸವಿದ್ದ ಶೆಡ್ಗೂ ಕೂಡ ಬೀಗ ಹಾಕಲಾಗಿದ್ದು ವೃದ್ಧ ದಂಪತಿಗಳು ಕುಡಿಯಲು ನೀರು ಇಲ್ಲದೆ ತೋಟದಲ್ಲಿ ಊಟವಿಲ್ಲದೆ ನರಳುತ್ತಿದ್ದಾರೆಂದು ತಿಳಿದ ಸಾರ್ವಜನಿಕರು ವೃದ್ಧ ಕೂಲಿ ಕಾರ್ಮಿಕ ದಂಪತಿಗಳಿಗೆ ಸ್ಥಳೀಯರಿಂದ ನೆರವು ನೀಡಲಾಗಿದೆ. ಈ ಹಿಂದೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಪರಿಶಿಷ್ಟ ಜಾತಿಯವರನ್ನ ಹೊರಹಾಕಲಾಗಿ ಮತ್ತೆ ಪರಿಶಿಷ್ಟ ಪಂಗಡದವರನ್ನ ಜಮೀನಿನ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿದೆ ಎಂಬ ಆರೋಪವೂ ಮಾಲೀಕನ ವಿರುದ್ಧ ಕೇಳಿ ಬಂದಿದೆ.
ವೃದ್ಧ ದಂಪತಿಗಳ ರಕ್ಷಣೆ ಮಾಡುವಂತೆ ಹಾಗೂ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘಟನೆಗಳಿಂದ ಒತ್ತಾಯಿಸಲಾಗಿದ್ದು, ಮಾಹಿತಿ ತಿಳಿದ ತಾಲೂಕು ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವೃದ್ಧ ದಂಪತಿಗಳಿಗೆ ಆಸರೆಯಾಗಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ, ಪ್ರಜಾಶಕ್ತಿ ಟಿವಿ, ಮಧುಗಿರಿ.